ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೇವಲ 10 ನಿಮಿಷದಲ್ಲಿ ರವಾ ಮಸಾಲೆ ದೋಸೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಅಕ್ಕಿ ಬೇಳೆ ನೆನೆಸುವುದಾಗಲಿ ಹಿಟ್ಟು ಫರ್ಮೆಂಟ್ ಮಾಡೋದಾಗಲಿ ಅದ್ಯಾವುದರ ಅವಶ್ಯಕತೆ ಇಲ್ಲ. ಇದರ ಪೌಡರ್ ಮಾಡಿಟ್ರೆ ಕೇವಲ ಒಂದು 5-10 ನಿಮಿಷದಲ್ಲಿ ಇದನ್ನು ತಯಾರಿಸ್ಬೋದು. ಇದರ ಕಲ್ಲರ್ ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ತಿಳಿತದೆ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ. ಅಷ್ಟೇ ಟೇಸ್ಟಿ ಕೂಡ ಆಗ್ತದೆ. ಮನೆಯಲ್ಲಿ ನೆಂಟರು ದಿಢೀರನೆ ಬಂದಾಗ ಅಥವಾ ನಿಮಗೆ ಹೋಟೆಲ್ ಸ್ಟೈಲ್ ಗರಿ ಗರಿ ಮಸಾಲೆ ದೋಸೆ ತಿನ್ನಬೇಕಂತ ಮನಸ್ಸಾದರೆ ಈ ರೀತಿಯ ಇನ್ಸ್ಟೆಂಟ್ ಮಸಾಲೆ ದೋಸೆ ನೀವು ಮಾಡಿ ಸವಿಬೋದು. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡೋದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಮ್ಮಿಯಾದ ಮಸಾಲೆ ದೋಸೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಶುದ್ಧವಾದ ನೀರಿನ ಪಸೆ ಇಲ್ಲದ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಈ ಅಳತೆಯ ಕಪ್ಪಲ್ಲಿ 1 ಕಪ್ಪಷ್ಟು ಮೀಡಿಯಮ್ ರವೆಯನ್ನು ಸೇರಿಸಬೇಕು. ಬೊಂಬಾಯಿ ರವೆ ಹೇಳ್ತೇವಲ್ಲ, ಆ ರವೆ. ನೀವು ಸಣ್ಣ ರವೆ ಸೇರಿಸಿ ಸಹ ಈ ದೋಸೆಯನ್ನು ಮಾಡಬಹುದು. ಇದರ ಜೊತೆಗೆ 1 ಸ್ಪೂನಷ್ಟು ಅಕ್ಕಿ ಹುಡಿ, 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಎಷ್ಟು ಸ್ಮೂತಾಗಿ ಪುಡಿ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ಸ್ಮೂತಾಗಿ ಪೌಡ್ರ್ ಮಾಡಬೇಕು. ಈಗ ಹುಡಿ ಮಾಡಿದ್ದ ಈ ಇಂಗ್ರೀಡಿಯೆಂಟ್ಸನ್ನು ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. ನೋಡಿ, ಈ ಥರದಲ್ಲಿ ಹುಡಿ ಆಗಬೇಕು. ಈಗ ರವೆಯ ಪ್ರಮಾಣದಷ್ಟೇ ಮೊಸರನ್ನು ಇದಕ್ಕೆ ಸೇರಿಸಬೇಕು. ಮೊಸರು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡುವ. ಪುನಃ 1 ಕಪ್ಪಷ್ಟು ನೀರನ್ನು ಸೇರಿಸುವ. ಗಂಟಿಲ್ಲದೆ ಇದನ್ನು ಹೊಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನೀರು ಕಡಿಮೆ ಅಂತ ಎಣಿಸಿದರೆ ಪುನಃ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಬಹುದು. ಅಂದರೆ 1 ಕಪ್ ರವೆಗೆ 1 ಕಪ್ಪಷ್ಟು ಮೊಸರು ಹಾಗೂ 1.5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡುವ. ರವೆ ನೀರು ಮೊಸರನ್ನು ಹೀರಿ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ನೋಡಿ, ಒಂದು 5 ನಿಮಿಷ ಬಿಟ್ಟು ಮುಚ್ಚಿದ ಪ್ಲೇಟನ್ನು ತೆಗೆದಿದ್ದೇನೆ. ಈಗ ರುಚಿಗೆ ಉಪ್ಪನ್ನು ಸೇರಿಸುವ. ರವೆ ಮೊಸರನ್ನು ಹೀರಿ ಸಾಫ್ಟ್ ಆಗಿದೆ, ಹಾಗಾಗಿ ಇದಕ್ಕೆ ಪುನಃ ಒಂದು ಅರ್ಧದಿಂದ 1 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಮಾಮೂಲಿ ಮಸಾಲೆ ದೋಸೆದು ಹಿಟ್ಟಿದೆಯಲ್ಲ, ಆ ಹದದಲ್ಲೇ ಈ ಹಿಟ್ಟು ಸೇರಬೇಕು. ನೋಡಿ, ಹಿಟ್ಟಿನ ಸ್ಥಿರತೆ ಈ ರೀತಿ ಇರಬೇಕು. 1 ಕಪ್ ರವೆಯಿಂದ ಸಾಧಾರಣ ಒಂದು 5ರಿಂದ 6 ಮಸಾಲೆ ದೋಸೆಯನ್ನು ತಯಾರಿಸ್ಬೋದು. ನೆಕ್ಸ್ಟ್ ಈಗ ತವಾವನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ತವಾ ಒಂದ್ಸಲ ಬಿಸಿಯಾದ ಮೇಲೆ ನೀರನ್ನು ಚಿಮುಕಿಸಿ ಇದನ್ನು ಒರೆಸಿಟ್ಕೊಳ್ಬೇಕು. ಈಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿಟ್ಟು ದೋಸೆ ಹಿಟ್ಟನ್ನು ಇದರಲ್ಲಿ ಒಯ್ಯುವ. 1 ಸೌಟ್ ಹಿಟ್ಟನ್ನು ಸೇರಿಸಿ ತವಾದ ಮೇಲೆ ಎಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಬೇಕು. ಹಿಟ್ಟು ಡ್ರೈ ಆದ ಮೇಲೆ 1ರಿಂದ 2 ಸ್ಪೂನಷ್ಟು ತುಪ್ಪವನ್ನು ದೋಸೆಯ ಮೇಲೆ ಹಾಗೂ ಸೈಡಲ್ಲಿ ಸೇರಿಸುವ. ದೋಸೆಯ ಮೇಲೆ ಚೆನ್ನಾಗಿ ಇದನ್ನು ಸ್ಪೂನಿಂದ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕು. ದೋಸೆಯ ಮೇಲೆ ಸೇರಿಸಿದ ತುಪ್ಪ ನೋಡಿ ಈಗ ಬಿಸಿಯಾಗಲು ಪ್ರಾರಂಭವಾಗಿದೆ. ಈಗ ಇದರ ಮೇಲೆ ಮಸಾಲೆ ದೋಸೆಯ ಚಟ್ನಿ ಪುಡಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ತುಪ್ಪದ ಜೊತೆಗೆ ಇದು ಸೇರಿ ದೋಸೆಗೆ ಚೆನ್ನಾಗಿ ಅಂಟಿಕೊಳ್ತದೆ. ಸಾಧಾರಣ 1.5ರಿಂದ 2 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಬೇಕು. ಈಗ ಇದರಲ್ಲಿ ಆಲೂಗಡ್ಡೆ ಪಲ್ಯವನ್ನು ನಾವು ಸೇರಿಸ್ಬೋದು. ನಾನು ಇದನ್ನು ಸಪ್ರೇಟಾಗಿ ಸೇರಿಸ್ತಾ ಇದ್ದೇನೆ. ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿದು ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ಚೆಕ್ ಮಾಡ್ಬೋದು. ಈಗ ದೋಸೆ ನೋಡಿ ಚೆನ್ನಾಗಿ ಕೆಂಪಗೆ ಕಾದಿದೆ, ಅಂಚಿಂದ ಎದ್ದು ಬರಲು ಪ್ರಾರಂಭವಾಗಿದೆ. ಈಗ ಇದನ್ನು ರೋಲ್ ಮಾಡಿ ತವಾದಿಂದ ತೆಗೆಯುವ. ತವಾ ಬಿಸಿಯಾಗಿರುವುದರಿಂದ ನೀವು ಬೇಕಾದರೆ ಫ್ಲೇಮನ್ನು ಒಂದ್ಸಲ ಆಫ್ ಮಾಡಿ ಈ ರೀತಿಯಲ್ಲಿ ರೋಲ್ ಮಾಡ್ಬೋದು. ಇದೇ ರೀತಿ ಮಸಾಲೆ ದೋಸೆಯನ್ನು ನೀವು ದೋಸೆಯ ಮೇಲೆ ತುಪ್ಪವನ್ನು ಸೇರಿಸಿ ಇದೇ ರೀತಿ ಚಟ್ನಿ ಪುಡಿ ಹಾಗೂ ಆಲೂಗಡ್ಡೆ ಪಲ್ಯವನ್ನು ಸೇರಿಸಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಸಹ ಸರ್ವ್ ಮಾಡ್ಬೋದು. ತಯಾರಾದ ಗರಿ ಗರಿ ರವಾ ಮಸಾಲೆ ದೋಸೆಯನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಸೇರಿಸಿದ್ದೇನೆ. ಪಲ್ಯ ಹಾಗೂ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡುವ. ತುಂಬ ರುಚಿಯಾದ ಗರಿ ಗರಿಯಾದ ರವಾ ಮಸಾಲೆ ದೋಸೆಯನ್ನು ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಸುಲಭ ಇದು ಮಾಡಲಿಕ್ಕೆ. ಮನೆಯಲ್ಲಿ ನೆಂಟರು ಬಂದಾಗ ದಿಢೀರನೆ ಈ ರೀತಿಯ ದೋಸೆಯನ್ನು ನೀವು ತಯಾರಿಸಬಹುದು. ಇವತ್ತಿನ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.